ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನಿವತ್ತು ನಿಮಗೆ ಒಂದು ಟೇಸ್ಟಿಯಾಗಿರುವಂತಹ ಮರಗೆಣಸಿನ ಪಲ್ಯ ಮಾಡುವಂತಹ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ತುಂಬ ಚಿಕ್ಕದಾಗಿದ್ದರೆ ಇದರ ಸಿಪ್ಪೆ ಕೆತ್ತೋದಕ್ಕೆ ತುಂಬ ಈಸಿ ಆಗುತ್ತೆ. ಅಂದರೆ ಮರಗೆಣಸು ಚಿಗುರಾಗಿದ್ದರೆ, ಇದು ಸ್ವಲ್ಪ ಬೆಳೆದಿದೆ, ದೊಡ್ಡದಾಗಿ ಬೆಳೆದಿರೋದ್ರಿಂದ ಸ್ವಲ್ಪ ಸಿಪ್ಪೆ ಎತ್ಕೊಳ್ಳೋದು ಕಷ್ಟ ಆಯಿತು. ನೀಟಾಗಿ ಸಿಪ್ಪೆ ಎಲ್ಲ ಎತ್ಕೊಂಡ ಮೇಲೆ ಇದನ್ನು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದು ನೋಡೋದಕ್ಕಷ್ಟೇ ದೊಡ್ಡದಾಗಿ ಕಾಣಿಸುತ್ತೆ, ತುಂಬ ಅಂದರೆ ತುಂಬ ಸ್ಮೂತ್ ಇರುತ್ತೆ. ಹಾಗಾಗಿ ಕಟ್ ಮಾಡೋದಕ್ಕೆ ಏನಷ್ಟು ಕಷ್ಟ ಆಗಲ್ಲ. ಮತ್ತು ಇದು ತುಂಬ ನೋಳೆ ಆಗಿರುತ್ತೆ. ಸೊ ಕಟ್ ಮಾಡಬೇಕಾದ್ರೆ ಕೈ ಜಾರೋ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿ ಕಟ್ ಮಾಡಬೇಕು. ಬೆಂಡೆಕಾಯಿ ನೋಳೆ ಇರುತ್ತಲ್ಲ, ಸೊ ಆ ಥರ ನೋಳೆ ಇರುತ್ತೆ. ಆಮೇಲೆ ಏನಪ್ಪ ಅಂದರೆ ಇದನ್ನು ಕಟ್ ಮಾಡಿದ ತಕ್ಷಣ ನಾವು ನೀರಿಗೆ ಹಾಕಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಆಗುತ್ತೆ. ಈ ಬದನೆಕಾಯಿ ಹೇಗೆ ಕಪ್ಪಾಗುತ್ತೆ, ಸೊ ಆ ಥರ ಕಪ್ಪಾಗುತ್ತೆ. ಸೊ ಕಟ್ ಮಾಡಿ ನಾವು ಡೈರೆಕ್ಟಾಗಿ ನೀರಿಗೆ ಹಾಕ್ಕೋಬೇಕು. ಕಟ್ ಮಾಡಿ ಆದಮೇಲೆ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಂಡು ಆದಮೇಲೆ ನಾವು 2-3 ಸರಿ ನೀಟಾಗಿ ತೊಳೆದ್ರೆ ಇದರಲ್ಲಿರೋ ನೋಳೆ ಅಂಶ ಎಲ್ಲ ಚೆನ್ನಾಗಿ ಹೋಗುತ್ತೆ. ಸೊ ಅದನ್ನು ನಾವು ಹಾಗೆ ನೀರಲ್ಲೇ ಇಟ್ಕೊಳ್ಳೋಣ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಮರಗೆಣಸಿನ ಪೀಸ್ಗಳನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಅರಿಶಿನದ ಪುಡಿ ಅರ್ಧ ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಲೋ ಫ್ಲೇಮಲ್ಲಿ ಹಾಗೇ ಬೇಯೋದಕ್ಕೆ ಇಡಬೇಕು. ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಆಮೇಲೆ 1 ಬೌಲ್ ಕಾಯಿ ತುರಿ, 1 ಟೇಬಲ್ ಸ್ಪೂನ್ ಮೆಣಸಿನ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ, ಹುಣಸೆ ಹಣ್ಣು, ಅರ್ಧ ಈರುಳ್ಳಿ, 5-6 ಎಸ್ಲು ಬೆಳ್ಳುಳ್ಳಿ ಹಾಗೂ ಒಂದು 10 ಕಾಳು ಮೆಣಸು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಮಸಾಲೆ ರೆಡಿ ಆಗಿದೆ. ಇದು ಕೂಡ ಹಾಗೆ ಬೆಂದಿದೆ. ಸೊ ಅದಕ್ಕೆ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಪಲ್ಯ ಮಾಡ್ಕೊಳ್ಳೋದಾದರೆ ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸಾಂಬಾರು ಮಾಡ್ಕೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಅದು ಆ್ಯಕ್ಚುಲಿ ಪಲ್ಯಗೇ ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ನೀರು ಹಾಕ್ಕೊಂಡು 1 ಕುದಿ ಬಂದರೆ ಸಾಕು. ಮಸಾಲೆ ಆ್ಯಡ್ ಮಾಡಿದ್ಮೇಲೆ 1 ಕುದಿ ಬಂದರೆ ಸಾಕು, ಇದು ಬೆಂದ್ಬಿಡತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ತುಂಬ ಒಳ್ಳೆಯದು ಕೂಡ. ಇದರಲ್ಲಿ ಹೆಚ್ಚಿನದಾಗಿ ನಾರಿನಾಂಶ ಇರೋದ್ರಿಂದ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ತಲೆನೋವಿದ್ರೂ ಕೂಡ ಇದರಿಂದ ಕಡಿಮೆ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗಂತೂ ಇದು ಹೇಳಿ ಮಾಡಿಸಿರುವಂತಹ ಮನೆಮದ್ದು. ಸೊ ಯಾರಿಗೆಲ್ಲ ಇದು ಸಿಗತ್ತೆ ಖಂಡಿತ ಮಿಸ್ ಮಾಡ್ಕೋಬೇಡಿ. ವರ್ಷಕ್ಕೆ 1 ಸತಿನಾದರೂ ತಿನ್ನಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.